परमेश्वरो गुरुरात्मेति मूर्तिभेदाविभागिने व्योमवद्व्याप्तदेहाय दक्षिणामूर्तये नमः। अस्ति भाति प्रियसिन्धु मे नामरूप जंजाल लखिति आत्मस्वरूप निज हुए तत्काल निहाल। निश्चल बिन किन्हु नालिके भाषा में हरि ख्याति अनिर्वचनीय की केशव सुजन सफेति। जो अविकृत कौन्तेय में राधा पुत्र प्रतीति चिदानंद घन ब्रह्म में जीव भावति हरि। हरि ओम तत्सत् परम ब्रह्मणे नमः। सद्गुरुनाथ महाराज की जय। जगद्गुरु सिद्धारूढ़ स्वामी महाराज की। सद्गुरु शिवकुमारेश्वर महाराज की। ಶ್ರೋತ್ರಜ ಪ್ರಮಾಣ ಹೇಳುವಾಗ ಕೊನೆಗೆ ಲಾಸ್ಟ್ ಅವರು ನೈಯಾಯಿಕರ ಮತದಲ್ಲಿ ಸಂಯೋಗ ಇದು ಜನ್ಯ ಅನೀತಿ ಇರುತ್ತದೆ, ಸಮೂಹ ನಿತ್ಯ ಇರುತ್ತದೆ. ಯಾವ ರೀತಿ ತೂಕ ಮೊದಲಾದವುಗಳು ಇಂದ್ರಿಯಗಳು ಘಟಾದಗಳನ್ನೇ ಸಂಯೋಗ ಇರುವುದೋ ಅದೇ ರೀತಿಯಾದ ಇಂದ್ರಿಯಗಳಿಂದ ಪ್ರಮ ಹುಟ್ಟುತ್ತದೆ. ಆದ್ರಿಂದ ಪ್ರತ್ಯೇಕ ಒಂದು ಇಂದ್ರಿಯಗಳ ಸಂಬಂಧಗಳು ವ್ಯಾಪಾರ ಅಂತ ಹೇಳ್ಕೊಂಡು ಬಂದರು. ಆದ್ರೂ ಶಬ್ದದ ಶ್ರೋತ್ರದೊಡನೆ ಸಮೂಹ ಸಂಬಂಧ ಅದು ಶ್ರೋತ್ರಜನ್ಯ ಅಲ್ಲ, ಶ್ರೋತ್ರಜನ್ಯ ಅಲ್ಲ. ಆದ್ರಿಂದ ಆ ಸಮೂಹ ಸಂಬಂಧಕ್ಕೆ ನಾವು ವ್ಯಾಪಾರ ಅಂತ ಹೇಳೋದು ಸಂಭವಿಸುವುದಿಲ್ಲ. ಮತ್ತೆ ಹೆಂಗ್ ಹೇಳ್ತೀರಿ ಅಂದ್ರೆ ಶ್ರೋತ್ರ ಮನುಷ್ಯನ ಸಂಯೋಗ ಇದು ವ್ಯಾಪಾರ. ಸಂಯೋಗ ಎರಡು ಆಶ್ರಿತ ಇರುತ್ತದೆ, ಅವು ಎರಡು ಉಪಾದಾನ ಕಾರಣ ಇರುತ್ತದೆ. ಶ್ರೋತ ಮನುಷ್ಯನ ಸಂಯೋಗ ಉಪಾದಾನ ಕಾರಣ, ಶ್ರೋತ ಮನಸ್ಸು ಎರಡೂ ಇದ್ದಾವೆ. ಆ ಶ್ರೋತ ಮನುಷ್ಯನ ಸಂಯೋಗ ಶ್ರೋತ್ರಜನ್ಯ ಇರೋದ್ರಿಂದ ಶ್ರೋತಜನ್ಯ ಜ್ಞಾನಕ್ಕೆ ಜನಕ್ಕೆ ಇರುತ್ತದೆ. ಆದ್ರಿಂದ ಆ ಸಂಯೋಗಕ್ಕೆ ವ್ಯಾಪಾರ ಅನ್ರಿ. ಅದರ ಮ್ಯಾಲ ಅವರು ಈಗ ಶಂಕ ಮಾಡ್ತಾ ಇದ್ದಾರೆ. ಯಾ ವಿಷಿ ಐಸಿ ಶಂಕಾ ಹೋಗೇ ಹೈ. ಯಾ ವಿಷಿ ಇದ್ರ ಮ್ಯಾಲ ಶ್ರೋತ್ರ मन का संयोग ಶ್ರೋತ್ರಜನ್ಯ तो है. ಶ್ರೋತ್ರ ಮನಸ್ಸಿನ ಸಂಯೋಗ ಏನೋ ಆ ಶ್ರೋತ್ರ ಉತ್ಪನ್ನ ಆಯ್ತ ಅಂತ ಹೇಳಿದ್ರಿ. ಆದ್ರೂ ಶ್ರೋತ್ರಜನ್ಯ ಪ್ರಮಾಕ ಜನಕ ಕಿಸ್ ರೀತಿ से ಹೋವೆ. ಶ್ರೋತ್ರದಿಂದ ಉತ್ಪನ್ನವಾಗಲ್ಪಟ್ಟಂತ ಅದಕ್ಕೆ ಜ್ಞಾನಕ್ಕೆ ಕಾರಣ ಅದು ಹ್ಯಾಂಗ ರೀತಿಯಿಂದ ಆಗ್ತೈತಿ ಅಂತ ಒಂದು ಶಂಕ. ಅದಕ್ಕೆ ಈಗ ಅವರು ಸಮಾಧಾನ ಹೇಳ್ತಾರೆ. ತಾಕಾಯೇ ಸಮಾಧಾನ ಸಿಕ್ಕಾದಿಲ್ಲ ಎಲ್ಲರಿಗೆ. ಸಮಾಧಾನ ನೋಡ್ರಿ. ಸಮಾಧಾನ ನಿದ್ರಾ ಆಲಸ್ಯ ಪ್ರಮಾದ ತ್ಯಾಗೇನ ಸ್ಥಿತಿ. ಈ ಸಮಾಧಾನ ಒಂದು ಲಕ್ಷಣ ಐತಿ. ಶಂಕೆಗೆ ಸಮಾಧಾನ ಲಕ್ಷಣಗಳು ಮೂರು ಲಕ್ಷಣ. ಈಗೇನು ನಾವು ಶಂಕ ಮಾಡ್ಲಿಕ್ಕಾರ ಆ ಶಂಕೆಗೆ ಸಮಾಧಾನ ವಿವಾದ ಭಂಜನಂ ಸಮಾಧಾನ. ಆದರೂ ಚಿತ್ತ ಏಕಾಗ್ರತಾ ಸಮಾಧಾನ ಒಂದೈತಿ ನೋಡ್ರಿ. ಶ್ರದ್ಧಾ ಸಮಾಧಾನ ಐತಲ್ಲ, ಅದು ಚಿತ್ತದ ಏಕಾಗ್ರತಾ, ಅದು ಸಮಾಧಾನದಲ್ಲಿ ಕೂಡಿಸ್ಬಿಡದ ಲಕ್ಷಣ. ಇನ್ನೊಂದು ಲಕ್ಷಣ ಏನೈತಿ? ನಿದ್ರಾ ಆಲಸ್ಯ ಪ್ರಮಾದ ತ್ಯಾಗೇನ ಸ್ಥಿತಿ ಸಮಾಧಾನ. ಅದು ಜೀವನ್ಮುಕ್ತನಲ್ಲಿ. ನಿದ್ರಾ ಆಲಸ್ಯ ಪ್ರಮಾದ ತ್ಯಾಗೇನ ಸ್ಥಿತಿ ಸಮಾಧಾನ. ಚಿತ್ತ ಏಕಾಗ್ರತಾ ಸಮಾಧಾನ. ಹಾ, ಅದೇ ಚಿತ್ತ ಏಕಾಗ್ರತಾ ಸಮಾಧಾನ. ಇದ್ರದ್ದು ನಮ್ಮಲ್ಲೇನು ಶ್ರದ್ಧಾ ಸಮಾಧಾನ 5 ಹೇಳಿದೇವಲ್ಲ, ಶಮ ದಮ ತಿತಿಕ್ಷಾ ಶ್ರದ್ಧಾ ಸಮಾಧಾನ. ಆ ಸಮಾಧಾನದಂದು ಏನ್ ಸಮಾಧಾನ ಅದಲ್ಲ, ಅದು ಚಿತ್ತ ಏಕಾಗ್ರತಾ ಸಮಾಧಾನ. ಆದರೂ ಜ್ಞಾನಿಗಳು ನಿದ್ರಾ ಆಲಸ್ಯ ಪ್ರಮಾದ ಇವು ಮೂರುಗಳನ್ನು ಬಿಟ್ಟವ ತ್ಯಾಗ ಮಾಡೋ ಸ್ಥಿತಿ ಅದು ಸಮಾಧಾನ ಜೀವನ್ಮುಕ್ತನಲ್ಲಿ. ಮತ್ತೆ ಈ ಶಂಕೆಗೆ ಸಮಾಧಾನ ಇದು ವಿವಾದ ಭಂಜನ. ತಿಳಿತ?
ಈಗ आत्म और मन का संयोग तो सर्व ज्ञान का साधारण कारण है. ಆತ್ಮ ಮನಸ್ಸಿನ ಸಂಯೋಗ ಏನೈತಲ್ಲ ಇದು ಸರ್ವಜ್ಞಾನ ಅಂದ್ರೆ 5 ಜ್ಞಾನೇಂದ್ರಿಯಗಳದು. ಸರ್ವಜ್ಞಾನಕ ಅಂದ್ರೆ ಎಲ್ಲ ಜ್ಞಾನ ಇಲ್ಲ, 5 ಜ್ಞಾನೇಂದ್ರಿಯಗಳದು. ಸಾಧಾರಣ ಕಾರಣ ಇರುತ್ತದೆ. ಯಾಕೆ? ಜ್ಞಾನಕ್ಕೆ ಸಾಮಾನ್ಯ ಸಾಮಗ್ರಿ ಅಂದ್ರೆ ಸಾಧಾರಣ ಕಾರಣ. सामग्री अंदर कारण समुदाय को सामग्री कहे. आत्म मन का संयोग है. आद्रिंद आ ज्ञानದ ಸಾಮಾನ್ಯ ಸಾಮಗ್ರಿ ಏನದಲ್ಲ ಎಲ್ಲ ಇಂದ್ರಿಯಗಳಿಗೆ ಎಲ್ಲ ಜ್ಞಾನಕ್ಕೆ ಸಾಧಾರಣ ಕಾರಣ ಇರುತ್ತದೆ. ಯಾವುದು? ಆತ್ಮ ಮನಸ್ಸಿನ ಸಂಯೋಗ. ಆದ್ರಿಂದ ಆ ಜ್ಞಾನದ ಸಾಮಾನ್ಯ ಸಾಮಗ್ರಿ ಅಂದ್ರೆ ಸಾಧಾರಣ ಕಾರಣ ಸಾಮಗ್ರಿ ಆತ್ಮ ಮನಸ್ಸಿನ ಸಂಯೋಗವೇ ಇರುತ್ತದೆ. प्रत्यक्ष आदि ज्ञान की विशेष सामग्री इंद्रियादि की है. प्रत्यक्ष ज्ञानದ ಸಾಮಗ್ರಿ ಏನದಾವಲ್ಲ ಅವು ಮಾತ್ರ ಇಂದ್ರಿಯಗಳೇ ಇದ್ದಾವ. ಪ್ರತ್ಯಕ್ಷಾದಿ ಜ್ಞಾನಕ್ಕೆ ಅಂದ್ರೆ ಈ ಶಬ್ದ ಪ್ರತ್ಯಕ್ಷ ಇಂದ್ರಿಯರು ಮತ್ತೆ ಇಂದ್ರಿಯ 5 ಇಂದ್ರಿಯಗಳು ಇವು ಪ್ರತ್ಯಕ್ಷ ಜ್ಞಾನದ ವಿಶೇಷ ಸಾಮಗ್ರಿ ಆ ಇಂದ್ರಿಯಗಳೇ ಇದ್ದಾವ. ಯಾತೆ श्रोत्रजन्य प्रत्यक्ष ज्ञान के पूर्व भी आत्मन का संयोग ಹೋವೆ. ಆದ್ರಿಂದ ಶ್ರೋತ್ರದಿಂದ ಉತ್ಪನ್ನವಾಗಲ್ಪಟ್ಟಂತ ಯಾವುದ ಶಬ್ದದ ಪ್ರತ್ಯಕ್ಷ ಜ್ಞಾನ ಆಗೋಕ್ಕಿಂತ ಪೂರ್ವದಲ್ಲಿನೂ ಕೂಡ ಆತ್ಮ ಮನಸ್ಸಿನ ಸಂಯೋಗ ಆಗುತ್ತದೆ. ತೈಸೆ मन का और श्रोत्र का संयोग होवे. ತದನಂತರ ಆ ಮನಸ್ಸಿಂದು ಮೊದಲ ಆತ್ಮ ಮನಸ್ಸಿಂದು ಸಂಯೋಗ ತದನಂತರ ಆ ಮನಸ್ಸಿಂದು ಶ್ರೋತ್ರದೊಡನೆ ಸಂಯೋಗ. ಮುಂದೆ ಎಲ್ಲ ಜ್ಞಾನ ಹೇಳ್ತಾರೆ. मन का और श्रोत्र का संयोग हुए बिना ಮನಸ್ಸಿಂದು ಮತ್ತು ಶ್ರೋತ್ರದ ಸಂಯೋಗ ಆಗಲಾರದೆ ವಿನ ಶ್ರೋತ್ರಜನ್ಯ ಜ್ಞಾನ ಹೋವೇ ನಹಿ. ಶ್ರೋತ್ರದಿಂದ ಉತ್ಪನ್ನವಾಗಲ್ಪಟ್ಟಂತಹ ಜ್ಞಾನ ಆಗುವುದೇ ಇಲ್ಲ. ಯಾಕಾಗುವುದಿಲ್ಲ? ಅನೇಕ ಇಂದ್ರಿಯನ್ಕ ಅಪನೆ ಅಪನೆ ವಿಷಯಂತೆ. ಅನೇಕ ಇಂದ್ರಿಯನ್ಕ ಅಂದ್ರೆ 5 ಜ್ಞಾನೇಂದ್ರಿಯಗಳದು. ಅನೇಕ ಇಂದ್ರಿಯ ಅಂದ್ರೆ ಹಾಗೂ ಜ್ಞಾನ, ಇದು ಜ್ಞಾನೇಂದ್ರಿಯದಲ್ಲಿ ಜ್ಞಾನ ಆತಾವು. 5 ಜ್ಞಾನೇಂದ್ರಿಯಗಳದು ತಮ್ಮ ತಮ್ಮ ವಿಷಯದೊಡನೆ, ಶ್ರೋತ್ರದು ಶಬ್ದದೊಡನೆ, ಸ್ಪರ್ಶ ರಸ ಗಂಧ ಈ ವಿಷಯಗಳದೊಡನೆ अपने अपने विषय ಏಕಕಾಲ ಮೇ ಸಂಬಂಧ ಹುಯೇ ಭಿ, ಒಂದೇ ಕಾಲದಲ್ಲಿ ಸಂಬಂಧ ಆದಾಗ್ಯಾದರೂ ಕೂಡ ಏಕಕಾಲ ಮೇ ತಿನ್ ಸರ್ವ ವಿಷಯಕ್ಕೆ ಇಂದ್ರಿಯಂತೆ ಜ್ಞಾನ ಹೋವೇನೆ. ಒಂದೇ ಕಾಲದಲ್ಲಿ ಆ ಎಲ್ಲ ವಿಷಯಗಳ ಇಂದ್ರಿಯದಂತೆ ಜ್ಞಾನ ಆಗುವುದೇ ಇಲ್ಲ. ಹೆಂಗ ಇವು ವ್ಯವಹಾರದಾಗ ಪ್ರತ್ಯೇಕ ಒಂದು ಇಂದ್ರಿಯಗಳದು ಏನೋ ಜ್ಞಾನ ಆತದ. ಈಗ ನಾವು ಬಜಾರ್ದಾಗ ಹೋದೆವು, ಮಾರ್ಕೆಟ್ದಾಗ ಹೋದೆವು ಅಂತ ತಿಳ್ಕೊರಿ. ಮಾರ್ಕೆಟ್ದಾಗ ದೊಡ್ಡ ಇಲ್ಲಿ ಹಳ್ಳಿಗಳ ಸೋಲಾಪುರ ದೊಡ್ಡ ಮಾರ್ಕೆಟ್ ಇರ್ತಾವ, ಎಲ್ಲ ಒಂದೇ ಇರ್ತಾವ, ಒಂದ್ ಕಡೆ ಇರಲ್ಲ. ಒಂದ್ ಕಡೆ ಮಾವಿನಕಾಯಿ ಇರ್ತಾವ, ಒಂದ್ ಕಡೆ ಬಜಾರ್ ಇರ್ತದ, ಹಿಂಗಿರ್ತಾವ. ಅಂದ್ರೆ ಅವ್ರು ಒದರ್ತಿರ್ತಾರ ನೋಡಿ, ಅಂಬಾ ಅಂತ ಹೇಳಿ. ಮಾವಿನಕಾಯಿ ಮರಾಠಿ ಒಳಗೆ ಅಂಬಾ ಅಂತಾರ. ಅವ್ರು ಒದರುವಾಗ ಇವ ಮಾರ್ಕೆಟ್ದಾಗ ಮಾವಿನಕಾಯಿ ತೊಳ್ಕೆ ಹೋಗ್ಯಾನ. ಪರಂತು ಮಾರ್ಕೆಟ್ ದೊಡ್ಡ ಮಾರ್ಕೆಟ್ ಇರ್ತದ ಎಲ್ಲಿ ಅಂದ್ರೆ ಅಂಬಾನು ಅಂದ್ರ ಮಾವಿನಕಾಯಿ ಅಮ ಒದರುದು ಶಬ್ದ ಅಲ್ಲಿ ಅದಿಲ್ಲ. ಇವ ಅದು ಅಲ್ಲಿ ಮಾವಿನಕಾಯಿ ಅಂದ ಕೂಡ ಮತ್ತೆ ಬಂದ್ ಬಡಿಬೇಕಲ್ಲ, ಯಾವಾಗ ಬಡಿಬೇಕದು? ಇವ ಮಾವಿನಕಾಯಿ ಅಲ್ಲಿ ಲಕ್ಷ ಕೊಟ್ಟು ಕೇಳಿದನು, ಪ್ರತಿಯಲ್ಲಿ ಹೋಗಿ ಸಂಬಂಧ ಆಗ್ಯದ. ಈಗ ಮಾವಿನಕಾಯಿ ಅಂದ್ರೆ ಇದು ಏನ್ ಕೇಳ್ತು? ಶಬ್ದ ಅಷ್ಟೇ ಕೇಳ್ತು. ಅಲ್ಲಿ ಹೋದ ಕೂಡಲೇ ಅಂದ ಆ ಯಾನ ಮಾವಿನಕಾಯಿ ಅದು ಈ ಸದ್ಯ ಇವತ್ತೇ ನಮಗ ಕಾರುಣ್ಯದ ಇವತ್ತು. ಇವತ್ತು ಮಾವಿನಕಾಯಿ ರಸ ಮಾಡ್ಲಿಕ್ಕೆ ಬೇಕು. ಕಾರುಣ್ಯ ದಿನ ಒಂದೇ ದಿನ ಮಾಡ್ತಾರೆ, ಹಬ್ಬದ ದಿನ. ಮುಂದೆ ಹಿಂದೆ ಮಾಡಲ್ಲ. ಅವತ್ತಿನ ಒಂದು ನೇಮ್ ಇರ್ತಾವ. ಅಂದ್ರ ಇವತ್ತೇ ರಸ ಬೇಕಾಗಿತ್ತಪ್ಪ ಅಂದ್ರ ಅವೆಲ್ಲ ಬಿರ್ಸಿದ್ದು ಅಂದ್ರೆ ಅದ ಸದ್ಯ ಬೇಕಲ್ಲ ರಸ ಇವತ್ತ. ಅದ್ ಬಿರ್ಸಿದ್ದು ಅಂದ್ರೆ ಅದಕ್ಕ ಏನ್ ಮಾಡ್ತಾನ? ಅಲ್ಲ, ಅದ್ ಕೈಯಾಗ ನೋಡ್ತಾನ್ರಿ, ಕೈಯಾಗ ಹಿಡಿದು ನೋಡ್ತಾನ. ಅಂದ್ರೆ ಹಣ್ಣಾಗ್ಯದ ಬಿರ್ಸೋದು ಕೋಮಲ ಕಠಿಣ. ಇದು ತ್ವಾಚಿಂದ್ರಿ ತಿಳಿತೈತಿ, ಶಬ್ದ ಇದಕ್ಕೆ ತಿಳಿತು. ಅಲ್ಲಿ ಹೋದ ಅಂದ್ರ ಸದ್ಯ ಈಗ ಚಾಲು ಹಣ್ಣಾಗ್ಯದೋ ಏನ್ ಕಗ್ಗದೋ, ಇದು ತ್ವಾಚಿಂದ್ರಿ ಗುರ್ತಾಯ್ತು. ಮಾವಿನಕಾಯಿ ಭಾಳ ಚಲೋ ರೀ. ಇದ್ರ ವಾಸ ನೋಡಿ ಎಷ್ಟು ಚಲೋ, ಎಕ್ದಮ್ ವಾಸ ಚಲೋ. ಅಲ್ಲಿಂದ
ಹಾ ಚಲೋ ಅದ ಅಟ್ಟೆ ಹಾಕ್ರಿ ಅವ್ನು ಲಗೇಜ್ ಹೌದು ಕೈಯಾಗ ಹಾಕ್ತಾನೆ ರುಚಿನೂ ಅದಾವ್ರಿ ಅನ್ಯಾಕ್ತಾನ ಇದಕ್ಕೆ ಜ್ಞಾನ ಆಗ್ತದೆ ಅಂದ್ರೆ ಎಲ್ಲಾ ಇಂದ್ರಿಯಗಳದು ತಮ್ಮ ತಮ್ಮ ವಿಷಯದೊಡನೆ ಸಂಬಂಧ ಆಗಿದ್ರು ಕೂಡ ಏಕಕಾಲದಲ್ಲಿ ಆಗುವುದಿಲ್ಲ. ಶಬ್ದ ಆಯ್ತು, ಇದರಿಂದ ಸ್ಪರ್ಶ ಆಯ್ತು, ಅದಲ್ಲ ಆ ಕಠಿಣ ಮೃದು ರೂಪ ಆಯ್ತು, ಸ್ಪರ್ಶ ಆಯ್ತು, ಗಂಧ ಆಯ್ತು, ಅಲ್ಲಿಂದ ಚಲೋ ರಸ ರುಚಿ ರುಚಿ ಜ್ಞಾನ ಆಯ್ತು. ಆದ್ರೂ ಕೂಡ ಅವ್ರೇನಂತಾರ, ಈಗ ಅವ ಮಾಹಿತಿ ತಿರ್ಲಿಕತ್ತಾನ, ಇಲ್ಲಿ ಹಿಡ್ದಾನೀಗ ಎಲ್ಲಾ ವಿಷಯಗಳೊಡನೆ ಏಕಕಾಲಕ್ಕ ಎಲ್ಲಾ ವಿಷಯಗಳೊಡನೆ ಸಂಬಂಧ ಇದ್ರು ಕೂಡ ಆ ಇಂದ್ರಿಯಗಳೆಲ್ಲ ಇದಾವ, ಪರಂತು ಜ್ಞಾನ ಆಗಲ್ಲ ಅಂತಾರ ಅವ್ರು. ಹೆಂಗ ಈಗ ಮಾಹಿತಿ ತಿರ್ಲಿಕತ್ತಾನ, ಮಾಹಿತಿ ತಿರ್ಲಿಕತ್ತಾನೀಗ ರುಚಿ ಅಂದ್ರೆ ಫಕ್ತ್ ಆ ಕಾಲದಾಗ ಅವನಿಗೆ ರುಚಿದೇ ಜ್ಞಾನ ಆಗ್ತದ. ಇಲ್ಲಿ ಮಾಹಿತಿ ಹಿಂಗ್ ಹಿಡ್ದಾನಿಲ್ಲ, ಮತ್ತೆ ರೂಪ ಜ್ಞಾನ ಆಗ್ತದೇನು, ಮತ್ತೆ ಕೈಯಾಗ ಹಿಡ್ದಾನ ಸ್ಪರ್ಶ ಜ್ಞಾನ ಆಗ್ತದೇನು. ಈ ಕೈಯಾಗ ಹಿಡ್ದೆ ತಿನ್ಬೇಕಲ್ಲ, ಕೈಯಾಗ ಹಿಡ್ದಾನ ಇಲ್ಲಿ ಮಾಹಿತಿ ಕೈಯಾಗ ಹಿಡಿದ್ರು ಕೂಡ ಸ್ಪರ್ಶ ಜ್ಞಾನ ಆಗಲ್ಲ. ಯಾಕ ಈ ಮನಸ್ಸ ಜೀವೇಂದ್ರಿಯಗಳ ಸಂಬಂಧ ಅದೀಗ ರುಚಿದೇ ಜ್ಞಾನ ಆಗ್ತದ. ಯಾಕ ಮನಸ್ಸ ಜೀವೇಂದ್ರಿಯಗಳ ಸಂಬಂಧ ಅದೀಗ. ಬಾಕಿ ಇಂದ್ರಿಯಗಳು ಎಲ್ಲ ಇಲ್ಲೇ ಇದ್ರೂ ಕೂಡ ಇಲ್ಲೇ ಅದಲ್ಲ ಈಗ, ಆದ್ರೂ ಕೂಡ ಆ ಇಂದ್ರಿಯಗಳ ಜ್ಞಾನ ಆ ಇಂದ್ರಿಯಗಳಿಂದ ಜ್ಞಾನ ಆಗಲ್ಲ. ಕೇವಲ ಮನಸ್ಸ ಜೀವೇಂದ್ರಿಯದೊಡನೆ ಸಂಬಂಧ ಇರೋದ್ರಿಂದ ಕೇವಲ ರುಚಿದೇ ಜ್ಞಾನ ಆಗ್ತದ. ಬಾಕಿ ಅವುಗಳದ ಸ್ಪರ್ಶದ ಜ್ಞಾನ ಗಂಧದ ಜ್ಞಾನ ಇಲ್ಲೇ ಅದಲ್ಲ, ಮೂಗು ಹಿಂಗೆ ಇಲ್ಲೇ ಹಿಡ್ದಾನ, ಪರಂತು ಆಗುದಿಲ್ಲ ಅಂತಾರ. ಇದು ಏಕಾಲಕ್ಕೆ ಆಗುದಿಲ್ಲ. 5 ಜ್ಞಾನೇಂದ್ರಿಯಗಳದು ವ್ಯತ್ಯಾಸ ನಿಮಗೆ ಸಾಗರದಾಗ ಸ್ವಲ್ಪ ಹೇಳ್ಯಾರ ನೋಡ್ರಿ. ಮುಂದೆ ಪ್ರತ್ಯೇಕ ಒಂದೊಂದು ಇಂದ್ರಿಯಗಳು ಹೇಳ್ತಾರ ಅವ್ರು. 5 ಜ್ಞಾನೇಂದ್ರಿಯಗಳದು 2 ಜ್ಞಾನೇಂದ್ರಿಯಗಳು ಹೊರಗೆ ಹೋಗಿ ಗುಣಕ್ಕೆ ಆಶ್ರಯ ದ್ರವ್ಯನ ಪ್ರತ್ಯಕ್ಷ ಮಾಡ್ಕೋತಾವ. 3 ಇಂದ್ರಿಯಗಳು ಏನವ ಕೇವಲ ಗುಣದಷ್ಟೇ ಪ್ರತ್ಯಕ್ಷ ಮಾಡ್ಕೋತಾವ. ಇದು ಸಾಗರದಾಗ ಹೇಳ್ಕೊಂಡು ಬಂದಾರ. 2 ಇಂದ್ರಿಯಗಳು ಯಾವ ಗುರ್ತಾಗಲ್ಲ, ಯಾವ್ದು 2 ಇಂದ್ರಿಯಗಳು ನೀವು 2 ಇಂದ್ರಿಯಗಳು ಗುರ್ತಾಗ ಸುಮ್ಕೋತಾರ, ಕೇಳ್ತ ಬರಂಗೆ ನಿಮ್ಗೆಲ್ಲ ಗುರ್ತದ ಅಂತ ಹೇಳಿದ್ರೆ ನೀವು ಸುಮ್ಮ ಹಂಗೆ ಕುಂಡ್ರಬೇಡ್ರಿ. ಯಾವ 2 ಇಂದ್ರಿಯಗಳು ಗುಣಕಾಶ್ರಯ ದ್ರವ್ಯದ ಪ್ರತ್ಯಕ್ಷ 2 ಇಂದ್ರಿಯಗಳು ಮಾಡ್ಕೋತಾವ. 3 ಇಂದ್ರಿಯಗಳು ಕೇವಲ ಗುಣದ ಅಷ್ಟೇ ಪ್ರತ್ಯಕ್ಷ ಮಾಡ್ಕೋತಾವ. ಯಾವುವು ನಿಮಗೆ ಗೊತ್ತಿಲ್ಲ. ಇದು ನೇತ್ರೇಂದ್ರಿಯ ಏನೈತಿಲ್ಲ, ಇದ್ರದ್ದು ರೂಪ ಗುಣ ಮತ್ತೆ ದ್ರವ್ಯ ಪ್ರತ್ಯಕ್ಷ ಮಾಡ್ಕೋತಾವ. ತ್ವಾಚೇಂದ್ರಿಯ ಸ್ಪರ್ಶಕ ಆಶ್ರಯ ದ್ರವ್ಯ, ಸ್ಪರ್ಶಕ ಆಶ್ರಯ ದ್ರವ್ಯ ಎರಡೂ ಪ್ರತ್ಯಕ್ಷ ಮಾಡ್ಕೋತಾವ. ಆದರೂ ಇದು ಕೇವಲ ರುಚಿ. ಈಗ ನೀವು ಹಿಡಿದ್ರಿ, ಇದೇನು ಮಾವಿನಕಾಯಿ ಅದೋ ಏನ್ ಪೇರುಕಾಯಿ ಅದೋ ಏನ್ ಅದೋ ಶೇಪ್ ಅದು ಗುರ್ತಾಗಲ್ಲ. ಇದಕ್ಕ ಜೀವೇಂದ್ರಿಕ ಫಕ್ತ ಹುಳಿ ರುಚಿ ಅಷ್ಟೇ ಗುರ್ತಾಗ್ತದ. ಹೆಂಗ ಇದು ಎದ್ರದ ರುಚಿ, ಇದು ಮಾವಿನಕಾಯಿ ಅಂತ ಇದು ಹೇಳಲ್ಲ. ಸುಗಂಧ ದುರ್ಗಂಧ ಅಷ್ಟೇ ಹೇಳ್ತದ. ಇದೇನು ಉದ್ಬತ್ತಿದೋ ಎದ್ರದೋ ಇದು ಹೇಳಲ್ಲ. ವಿಚಾರ ಸಾಗರ 5ನೇ ತರಂಗ 2ನೇ ತರಂಗ ಒಳಗ ವಿಷಯ ಖಂಡನ ಮಾಡುವಾಗ ಅವ ಹೇಳ್ಯಾನ, ವಿಸ್ತಾರವಾಗಿ ಸಾಕ್ಷಿಕೆ ವಿಷಯವೇ ನಹಿ. ಗೊತ್ತಾಯ್ತಿಲ್ಲ, ಇದು ಗೊತ್ತಾಗಲ್ಲ ನೋಡ್ರಿ. 5 ಜ್ಞಾನೇಂದ್ರಿಯ ಅದಾವಲ್ಲ, 5 ಜ್ಞಾನೇಂದ್ರಿಯಗಳಲ್ಲಿ 2 ಜ್ಞಾನೇಂದ್ರಿಯಗಳ ನೇತ್ರ ಮತ್ತು ತ್ವಾಚ ಹೊರಗೆ ಹೋಗಿ ಗುಣಕಾಶ್ರಯ ದ್ರವ್ಯ ಇವು 2 ಪ್ರತ್ಯಕ್ಷ ಮಾಡ್ಕೋತಾವ. ಇದು ರೂಪ ಗುಣಕಾಶ್ರಯ ಇದು ದ್ರವ್ಯ ಪ್ರತ್ಯಕ್ಷ ಆಗ್ತದೇನಿಲ್ಲ. ಅದರಂತೆ ತ್ವಾಚೇಂದ್ರಿಯ ಸ್ಪರ್ಶಕಾಶ್ರಯ ದ್ರವ್ಯ ಮಾಡ್ಕೋತಾವಿಲ್ಲ. ಆದರೂ ಜೀವೇಂದ್ರಿಯ ಏನೈತಲ್ಲ ಕೇವಲ ರುಚಿ ಅಟ್ಟಿ ಹೇಳ್ತದ. ಇದು ಯಾವ್ದು ಹಣ್ಣ ಇದು ಹೇಳ್ತದೇನು? ಸುಗಂಧ ದುರ್ಗಂಧ ಅಟ್ಟಿ ಹೇಳ್ತದ. ಸುಗಂಧ ದುರ್ಗಂಧ ಇಟ್ಟು ಹೇಳ್ತದ. ಇದು ಹೂವಿಂದು, ಇದು ಗುಲಾಬ್ ಹೂವ, ಇದು ಹೇಳ್ತದೇನು? ಬರೀ ಸುಗಂಧ ದುರ್ಗಂಧ ಅಟ್ಟಿ ಹೇಳ್ತದ. ಆ ಗುಣಕ್ಕೆ ಆಶ್ರಯ ದ್ರವ್ಯದ ಪ್ರತ್ಯಕ್ಷದು ಮಾಡ್ಕೊಳ್ಳೋದಿಲ್ಲ. ಶ್ರೋತ್ರಿಂದ ಏನೈತಲ್ಲ ಶಬ್ದ, ಬರೀ ಶಬ್ದ ಅಟ್ಟೆ, ಶಬ್ದಕ್ಕೆ ಆಶ್ರಯ ದ್ರವ್ಯದ ಪ್ರತ್ಯಕ್ಷ ಮಾಡ್ಕೊಳ್ಳೋದೇ ಇಲ್ಲ. ತಿಳಿತಾ? ನಮಗ ಕೇಳಿ 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 ಏನಾಗ್ಯದ, ಕತ್ತಿ ಒದರ್ಲಿಕ್ಕೈತದ. ಕತ್ತಿ ಜಗ್ಗಿ ಒದರ್ತಾವಲ್ಲ, ಅಲ್ಲ ಇಂಥ ಹೇಳಿಗೆ ಯಾಕೆ ಒದರ್ತದ ಕತ್ತಿ? ಆ ಒದರು ಕೇಳಿ ಕೇಳಿ ಕತ್ತಿ ಅಂತಾನ.
ಕಾಯಿ ಒದರ್ತದೆ, ಯಾರೇ ಬರ್ತಾರೆ ನೋಡಿ ಕಾಗಿ. ನಾಯಿ ಸುಮ್ಮನೆ ಬಗಳಲ್ಕತ್ತದ ನೋಡೋದು ಹೊರಗ ನಾಯಿ. ನೀವು ಇದು ಕೇಳಬೇಕು ಅಂದ್ರೆ ನೀವು ಶ್ರೋತ್ರೇಂದ್ರಿಯ ಫಕ್ತ ಶಬ್ದದೇ ಜ್ಞಾನ ಮಾಡ್ಕೊತದ, ದ್ರವ್ಯದ ಪ್ರತ್ಯಕ್ಷ ಮಾಡ್ಕೊಳಲ್ಲ ಅಂದ್ರೆ ನೀವು ಕೇಳಿಲ್ಲ. ನಾಯಿ ಬಗಳಲ್ಕತ್ತದಲ್ಲ, ಕತ್ತಿ ಒದರ್ತಿಲ್ಲ, ಕಾಯಿ ಒದರ್ಲಿಕತ್ತದಿಲ್ಲ, ಮತ್ತೆ ಆತದಲ್ರಿ ಅಂತ ಹಿಂಗ ಅಂದ್ರೆ ನೀವು ಕೇಳ್ಬೇಕಾಗಿತ್ತು. ನಮ್ಗ ಕೇಳಿ 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 ರೂಢಿ ಬಿದ್ದಲ್ಲ. ಆ ನಾಯಿ ನಿಮ್ದು ಏನ್ ಯಾರ್ದು? ಆ ನಾಯಿ ಕರ್ಗದೋ ಏನ್ ಬಿಳಿದದೋ ಯಾವ ನಾಯಿ ಗೊತ್ತೇನ್? ಅಕ್ಕತಿ ಎಕಡೆ ಮೂತಿ ಮಾಡೋದು, ಈ ಕಡೆಯೋ ಈ ಕಡೆಯೋ ಎಕಡೆ ಮೂತಿ ಮಾಡಿ ಒದರ್ಲಿಕತ್ತದ ಗುರ್ತಾಗ್ತದೆ ನಿಮಗ? ಇಲ್ಲ. ಅತ್ತ ಕೇಳಿ 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 ಇದು ಕತ್ತಿನೇ ಒದರ್ಲಿಕತ್ತದ ಅಂತ ಕೇಳುದು ಶಬ್ದ ರೂಢಿ ಇರೋಣದಿಂದ ಕತ್ತಿ, ನಾಯಿ, ಕಾಯಿ ಅಂತ ಹಿಂಗ ಅಂತಾನೆ. ದ್ರವ್ಯದ ಪ್ರತ್ಯಕ್ಷ ಇದು ಮಾಡ್ಕೊಳ್ಳೋದಿಲ್ಲ. ತಿಳಿತಾ? ಹಾ, ಈಗ ನೋಡ್ರಿ ಜ್ಞಾನ ಹೋಯ್ತು. ಅನೇಕ ಇಂದ್ರಿಯನಕ ಅಪನೇ ಅಪನೇ ವಿಷಯನತೆ ಅಂದ್ರೆ 5 ಜ್ಞಾನೇಂದ್ರಿಯಗಳದು ತಮ್ಮ ತಮ್ಮ ವಿಷಯದೊಡನೆ ಶಬ್ದ ಸ್ಪರ್ಶ ರೂಪ ರಸಗಂಧ ವಿಷಯಗಳದೊಡನೆ ಒಂದೇ ಕಾಲದಲ್ಲಿ ಸಂಬಂಧ ಆಗಿದರೂ ಕೂಡ ಒಂದೇ ಕಾಲದಲ್ಲಿ ಆ ಎಲ್ಲಾ ವಿಷಯಗಳ ಇಂದ್ರಿಯದೊಡನೆ ಜ್ಞಾನ ಆಗುವುದೇ ಇಲ್ಲ. ತಾಕೆ ವಿಷಯ ಹೇತು ಹೈ, ಅದಕ್ಕೆ ಒಂದು ನಾವು ಕಾರಣ ಅಂತ ಹೇಳುತ್ತೇವೆ. ಅದಕ್ಕೆ ನೈಯಾಯಿಕರು ಮನುಷ್ಯಗೆ ನಾವು ಅಣು ಯಾಕೆ ಅಂದಿದೆವು? ಜರ್ ಕದಾಚಿತ್ ನಾವು ಅಣು ಅಂದಿಲ್ಲ ಅಂದ್ರೆ ಈ ಆಪತ್ತಿ ಬರ್ತದೆ. ಮನುಷ್ಯಗೆ ನಾವು ಜರ್ ಕದಾಚಿತ್ ಅಣು ಅರ್ಲಿಲ್ಲ ಅಂದ್ರನೆ ಈ ಆಪತ್ತಿ ನಿಮಗ ಮ್ಯಾಲ ಬರ್ತದೆ. ಯಾಕ? ಮನಸ್ಸ ಯಾವ ಇಂದ್ರಿಯದೊಡನೆ ಸಂಬಂಧ ಅದ ಅದೇ ವಿಷಯದೇ ಜ್ಞಾನ ಆಗ್ತದೆ. ಮನಸ್ಸ ಈಗ ಸುಮ್ಮನೆ ಒಂದು ನೀನು ಹೇಳಿದ ನಿಮ್ಗೆ ಲಕ್ಷ ಕೊಟ್ಟು ಕೇಳ್ಕತ್ತೀನಿ. ಏನೋ ಒಂದು ಗೋಪಾಲ ಶಾಸ್ತ್ರಿ ಈ ಕಡೆ ಗೋಪಾಲ ಶಾಸ್ತ್ರಿ ಇಲ್ಲಿ ಅದಾರ, ಯಾರ ಮುಂದಾರೆ ಅಪ್ಪಳು ಗೋಪಾಲ ಶಾಸ್ತ್ರಿ ನೋಡ್ರಿ, ಹಿಂಗ್ ಗೋಪಾಲ ಶಾಸ್ತ್ರಿ ಸನಿ ಹಿಂಗ್ ಹೋಗ್ತದ ಆ ಕಡೆ ಯಾನೇಕಾಗಿ ಎಟ್ ಬೇಗ ಹೋದ್ರಲಿ ಗೋಪಾಲ ಶಾಸ್ತ್ರಿ ಅಲ್ಲಕತ್ಯಾರ ಅಂದ್ರೆ ನನ್ನ ಬಗ್ಗೆ ಏನ್ರಿ ಹೇಳಕತ್ಯಾರ, ನನ್ನ ಬಗ್ಗೆ ಏನ್ರಿ ಹೇಳಕತ್ಯಾರ. ಅಂದ್ರೆ ಅಷ್ಟ್ ನನ್ನ ಹೆಸರು ಯಾವಾಗ ಹೋದ್ರಿ, ನನ್ನ ಹೆಸರು ಎಲ್ಲಿ ಒದರ್ಯಾರ ಅಂದ ನನ್ನ ಬಗ್ಗೆ ಏನ್ರಿ ಹೇಳಕತ್ಯಾರ ಅಂದ್ಮ್ಯಾಲ ಈ ಕಡೆ ಯಾನ್ಯಾಗ ಓದಿರಲ್ಲ, ಎಟ್ಟು ಬೇಗ ಕೇಳಲ್ಲ. ಆಗ ಮನಸ್ಸ ಈಗ ಸದ್ಯ ಆ ಶಬ್ದ ಅಲ್ಲಿ ಕೇಳಕತ್ತಾರ. ಇರ್ತಿಲ್ಲ ಮನ್ಯಾಗ ನೋಡ್ರಿ ನೀವು ಅತಿ ಸಸಿದ ಬಗ್ಗೆ ಆತಿ ಯಾನ್ಯಾರ ಮಾವು ಹೇಳಕತ್ತಿಲ್ಲ ಅಂತ ಸಸಿ ಎಲ್ಲ ಬಿಟ್ಟು ಅಗ್ದು ಲಕ್ಷ ಕೊಟ್ಟು ಕೇಳ್ತಾವ. ಏನ್ ಹೇಳಕತ್ತಾಳ ಆತಿ ಮಾವುಗ ನನ್ನ ಬಗ್ಗೆ ಹೇಳಕತ್ತಾಳ ನೋಡು. ಅಂತೂ ಲಕ್ಷ ಎಲ್ಲ ಶಬ್ದದಲ್ಲಿ ಐತೆ, ತಿಳಿತೇನಿಲ್ಲ. ಹಂಗ ಯಾವ ಇಂದ್ರಿಯದೊಡನೆ ಮನಸ್ಸಿಂದು ಸಂಬಂಧ ಇರುವುದು ಅದೇ ವಿಷಯದೇ ಜ್ಞಾನ ಆಗ್ತದ. ಅದ್ರ ಸಲುವಾಗಿ ನಾವು ನೈಯಾಯಿಕರು ನಾವು ಮನಸ್ಸಿಗೆ ಅಣು ಅಂತ ಹೇಳಿದೆವು. ಅಣು ಅನ್ನೋದು ಅಭಿಪ್ರಾಯ ಇದೆ. मन के संयोग वाले इंद्रिय का विषयते संबंध होवे तब ಜ್ಞಾನ ಹೋವೆ. ಮನಸ್ಸಿನ ಸಂಯೋಗ ಉಳ್ಳದ ಯಾವ ಇಂದ್ರಿಯದು ಅದು ಜ್ಞಾನ ಆಗುತ್ತದೆ. ಮನಸ್ಸೇ ಅಸಂಯುಕ್ತ ನೋಡಿ, ಸ ಮೇಲೆ ಅದು ಪೂಜಬೇಕು. ಸಯುಕ್ತ ನಿಮ್ಮಲ್ಲಿ ಅದೇನು ಅದೇ ಏನದು ಅದ ಸ ಅದೇನು संयुक्त संयोग वाले को संयुक्त कहे. सयुक्त अंದ್ರ ಯುಕ್ತಿ ಸಹಿತ, ಒಂದು ಯುಕ್ತಿ ಸಹಿತ ಹೇಳ್ತ ನಿಮ್ಗ. ಸಯುಕ್ತ ಅಂದ್ರ ಯುಕ್ತಿ ಸಹಿತ. ಸಂಯುಕ್ತ ಸ ಮೇಲೆ ಪೂಜೆ, ಒಂದು ಪೂಜೆ ಇತ್ತಲ್ಲ ಅದು ಸಂಯುಕ್ತ. ಸಯುಕ್ತ ಅಂದ್ರೆ ಯುಕ್ತಿ ಸಹಿತ. ಇಂಥವು ಬಕ್ಕಳದಾವ. मनुष्य संयुक्त इंद्रियन का अपने अपने विषय के साथ संबंध हुए भी ज्ञान होवे नहीं. ज्ञान होवे ಇದು ಅನ್ವಯ, ವಿಷಯ का साथ संबंध हुए भी ज्ञान होवे नहीं ಇದು ವ್ಯತಿರೇಕ. ಅಂದ್ರೆ ಮನ ಸಂಯುಕ್ತ ಇಂದ್ರಿಯ ಸಂಬಂಧ ಇದು ಕಾರಣ, ಕಾರ್ಯಕಾರಣದ ಜ್ಞಾನ ಹೆಂಗ ಆಗ್ತದ? ಮನ ಸಂಯುಕ್ತ ಇಂದ್ರಿಯ ಸಂಬಂಧವೇ ಕಾರಣ, ಜ್ಞಾನವೇ ಕಾರ್ಯ. ತಿಳಿತಾ? ಇವು ಅನ್ವಯ ವ್ಯತಿರೇಕ ಹಮೇಶ ಬರ್ತಾವೆ, ಅಲ್ಲಿ ನಿಮಗ ಹಂಗೆ ಹೋಗ್ತಾವ, ಎಷ್ಟೋ ಹೋಗ್ತಾವ, ನಾವು ಗುರ್ತಿ ಆಗಲ್ಲ.
ಹೊಳ್ಯಾಗ ಎಟ್ಟು ಏನೋ ಹೋಗ್ತಾವ. पण ಅಚಾನಕ್ ಒಂದ್ ಏನಾರ ಹಿಂಗ ಉದ್ದ ಬತ್ತು ಯಾನದು ಇವು ಹೆಣ ಬಂದ ಹೆಣ ಎಟ್ಟು ಹೋಗ್ತಿರ್ತಾವ. पण ನಾವು ನೋಡಲ್ಲ ನಾವು. ಅಚಾನಕ್ ಬತ್ ಯಾನರೇ ಒಂದು ದೊಡ್ಡದು ಅಂದ್ರೆ ಲಕ್ಷ ಕೋಟಿ ನೋಡ್ತಾನ ಅದು. ನ್ಯಾಯ ಮತಮೇ ಪರಮ ಅದು ಅಣು ಅದಲ್ಲ, ಪರಮ ಅಣು ಅದು ಕೂಡ್ಸ್ಬೇಕು ನೋಡಿ ದೂರ ನಿಮ್ಮಲ್ಲಿ. ಹಾ, ನ್ಯಾಯ ಮತಮೇ ಪರಮ ಅಣು मन है. हाँ, परमाणु मन है. न्याय मत में परमाणु अंदर अणु अणु मनुष्य अणु अंदिदेवनु ಅದಕ್ಕೆ ಪರಮ ಅಣು ಮನ है. परमाणु ಅಂದ್ರೆ ಅದಕ್ಕೆ ಅಂತೀರಿ परमाणु विचार सागर 343 अंकोळगिद ಹೋಗ್ಯದ. ಜಾಲ ಸೂರ್ಯ ಮರಿಚಿಸ್ತ ಯತ್ ಸೂಕ್ಷ್ಮ ದೃಶ್ಯತೆ रजः तस्य षष्ठ तमो भागः परमाणु उच्यते. अथवा हिंदी ಒಳಗ विचार सागर ಒಳಗ जो झरोखे में सूक्ष्म रज प्रतीत होवे, सूक्ष्म रज प्रतीत होवे ताके छठे भाग का नाम परमाणु कहे है. ताका छठे भाग का नाम परमाणु कहे है. ಬೆಳಕಿಂಡಿಯಾಗ ಅವು ಸೂರ್ಯನ ಬಿಸಿಲು ಬಿದ್ದಿರ್ತದ, ಅವು ಸಣ್ಣ ಕಣಗಳು ಕಾಣ್ತಾವಿಲ್ಲ, ಸಣ್ಣ ಕಣಗಳು. ಆ ಸಣ್ಣ ಕಣಗಳು ತುಣುಕ ಕಣಗಳ ನಮ್ಮ ಕಣ್ಣಿಗೆ ಕಾಣ್ತಾವಲ್ಲ, ಅವಾಗ ತುಣುಕ ಅನ್ಬೇಕು. ತುಣುಕ, ದ್ವಣುಕ, ತುಣುಕ, ಚತುರ್ದುಣುಕ, ಕಪಾಲ, ಘಟ, ಅವು ತುಣುಕ. ಅದರಂದು 6 ಭಾಗ ಮಾಡ್ರಿ, छठे भाग का ಅದು परमाणु मन है. याते एक काल में अनेक इंद्रियंते मन का संयोग संभवे नहीं. ಆದ್ರೆ ಒಂದೇ ಕಾಲದಲ್ಲಿ ಎಲ್ಲ ಇಂದ್ರಿಯಗಳದು ಮನಸ್ಸಿನ ಸಂಯೋಗ ಅಂತ ಹೇಳೋದು ಸಂಭವಿಸುವುದಿಲ್ಲ. जिस हेतु ते अनेक विषय का अनेक इंद्रियंते एक काल में ज्ञान होवे नहीं. ಆದ್ರಿಂದ ಇದೇ ಕಾರಣದಿಂದ ಅನೇಕ ವಿಷಯಗಳದು ಅನೇಕ ಇಂದ್ರಿಯ ಅಂದ್ರೆ 5 ಜ್ಞಾನೇಂದ್ರಿಯಗಳು ಒಂದೇ ಕಾಲದಲ್ಲಿ ಜ್ಞಾನ ಆಗುವುದೇ ಇಲ್ಲ. जो ज्ञान का हेतु इंद्रिय मन का संयोग नहीं होवे तो एक काल में अनेक इंद्रियन का विषयते संबंध हुए एक काल में अनेक ज्ञान हुए चाहिए. ಆಗಬೇಕಾಗಿತ್ತು. ಈತರ ಒಂದು ವೇಳೆ ಜ್ಞಾನಕ ಕಾರಣ ಇಂದ್ರಿಯ ಮನಸ್ಸಿನ ಸಂಯೋಗ ಇಲ್ಲ ಹೋಗಿದ್ದಾದ್ರೆ ಒಂದೇ ಕಾಲದಲ್ಲಿ ಅನೇಕ ಇಂದ್ರಿಯಗಳದು ವಿಷಯ ಸಂಬಂಧ ಆದಾಗ ಒಂದೇ ಕಾಲದಲ್ಲಿ ಅನೇಕ ಜ್ಞಾನ ಆಗಬೇಕಾಗಿತ್ತು, ಪರಂತು ಆಗುವುದಿಲ್ಲ. इस रीति से चक्षुरादि इंद्रियन का अगर 5 ज्ञानेंद्रियಗಳದ್ದು ಹೇಳ್ತಾರೆ. इस रीति से चक्षुरादि इंद्रियन का मन से संयोग चक्षुषादि ज्ञान का साधारण कारण है. त्वच ज्ञान में त्वक और मन का संयोग कारण है. रासन ज्ञान में रसन और मन का संयोग कारण है. रासन ज्ञान, रासन अंदर रुचि ज्ञानದಲ್ಲಿ. तैसे चाक्षुष ज्ञान में नेत्र मन का संयोग कारण है. घ्राणज ज्ञान विषय घ्राण और मन का संयोग कारण है. ಎಲ್ಲ ಇದು ಹೇಳಕತ್ತಾರೆ ಬರೀ. ತಿಳಿಲಿಕತ್ತಲ್ಲ. श्रोत्रज ज्ञान में श्रोत्र और मन का संयोग कारण है. इस रीति से श्रोत्र मन का संयोग ಅಂದ್ರೆ ಬಾಹ್ಯ ಪ್ರತ್ಯಕ್ಷ ಜ್ಞಾನದ ಕ್ರಮ. श्रोत्र मन सिंधु संयोग श्रोत्र से उपज के श्रोत्र ज्ञान का जनक है. श्रोत्र ಮನಸ್ಸಿನ ಸಂಯೋಗ ಆ ಶ್ರೋತ್ರ ಇಂದ್ರಿಯದಿಂದ ತಾನು ಹುಟ್ಟಿ ಶ್ರೋತ್ರದಿಂದ ಉತ್ಪನ್ನಗೊಳ್ಳಪಟ್ಟಂತ ಜ್ಞಾನಕ ಜನಕ है. ಯಾತೆ ವ್ಯಾಪಾರ है. ಯಾತೆ ವ್ಯಾಪಾರ है. ಯಾನ್ ವ್ಯಾಪಾರದ ಬಸು हाँ, संयोग व्यापार है. संयोग व्यापार है. आत्म मन का संयोग सर्व ज्ञान में साधारण कारण है. ಪ್ರತ್ಯಕ್ಷ ರೀತಿ ಹೆಂಗ ಆಗ್ತದ ನಿಮ್ದು ಶ್ರೋತ್ರಜನ್ಯ ಜ್ಞಾನದ ಹೆಂಗ ಆಗ್ತದ? ಶಂಕ ಹಿಂದ್ ಮಾಡ್ಯ ನೋಡ್ರಮ್ಮ, ಹೆಂಗ ಆಗ್ತದ? ಶ್ರೋತ ಆತ್ಮನ್ಸಿನ ಸಂಯೋಗ ಹೇಳಿದ್ರಿ, पण ಶ್ರೋತ್ರದಿಂದ ಉತ್ಪನ್ನವಾಗಲ್ಪಟ್ಟಂತ ಜ್ಞಾನಕ್ಕ ಅದು ಹೆಂಗ್ ಕಾರಣ ಆಗ್ತದ? ಆತ್ಮ ಮನಸ್ಸಿಗೆ ಸಂಯೋಗ ಆಗಿ ಆತ್ಮ ಸಂಯುಕ್ತವನ ಇಂದ್ರಿಯ ಸಂಬಂಧ ಆಗ್ತದ ಅಂತ ಈ ರೀತಿಯಿಂದ ಹೇಳಿದರು. आत्मन का संयोग सर्वज्ञान में साधारण कारण है.
ಯಾತೆ ಪೈಲೆ ಆತ್ಮನ್ ಕಾ ಸಂಯೋಗವೇ ಹೇ. ಆದ್ರಿಂದ ಮೊದಲೇನಾಗ್ತದ, ಆತ್ಮ ಮತ್ತು ಮನುಷ್ಯನ ಸಂಯೋಗ ಆಗುತ್ತದೆ. ತಿಷ್ಟೇ ಅನಂತ ಜೋ ಇಂದ್ರಿಯಜನ್ಯ ಜ್ಞಾನ ಉಪಜೇಗ, ಯಾವ ಇಂದ್ರಿಯದಿಂದ ಜ್ಞಾನ ಹುಟ್ಟಿ ಬರುವುದು, ತಾ ಇಂದ್ರಿಯ ಸೆ ಆತ್ಮ ಸಂಯುಕ್ತ ಮನ ಕಾ ಸಂಯೋಗ ಹೋಗ್ಬೇಕು. ಆತ್ಮ ಸಂಯುಕ್ತ ಮನಸ್ಸಿಂದು ಸಂಯೋಗ ಆಗುತ್ತದೆ. ಫೇರಿ ಮನ ಸಂಯುಕ್ತ ಇಂದ್ರಿಯ ಕಾ ವಿಷಯತೆ ಸಂಬಂಧ ಹೋವೆ. ಆವಾಗ ಮನ ಸಂಯುಕ್ತ ಇಂದ್ರಿಯದು ವಿಷಯದೊಡನೆ ಆಯಾ ವಿಷಯದೊಡನೆ ಸಂಬಂಧ ಆಗುತ್ತದೆ. ಬಾಹ್ಯ ಪ್ರತ್ಯಕ್ಷ ಜ್ಞಾನ ಹೋವೆ. ಆವಾಗ ಹೊರಗಿಂದು ಬಾಹ್ಯ ಅಂದ್ರೆ ಶಬ್ದ ಸ್ಪರ್ಶ ರೂಪಿಸತಕ್ಕಂಥದ್ದು ಜ್ಞಾನ, ಪ್ರತ್ಯಕ್ಷ ಜ್ಞಾನ ಆಗುತ್ತದೆ. ಇಂದ್ರಿಯ ವಿಷಯಕ್ಕೆ ಸಂಬಂಧವಿನ, ಇಂದ್ರಿಯ ಮತ್ತು ವಿಷಯಗಳ ಸಂಬಂಧ ಆಗ್ಲಾರ್ದೆ ಪ್ರತ್ಯಕ್ಷ ಜ್ಞಾನ ಹೋವೆ ನೈ, ಪ್ರತ್ಯಕ್ಷ ಜ್ಞಾನ ಆಗುವುದನೇ ಇಲ್ಲ. विषय का इंद्रिय से संबंध अनेक प्रकार का है. ಈಗ ಮುಂದೆ ಅದೇ ಹೇಳ್ತಾರೆ. ಮತ್ ಮುಂದಿಗ ವಿಷಯದು ಇಂದ್ರಿಯದೊಡನೆ ಸಂಬಂಧ ಅನೇಕ ಪ್ರಕಾರದ ಇರುತ್ತದೆ. ಜಾ ಶಬ್ದ ಕಾ ಶ್ರೋತ್ರ ಸೆ ಪ್ರತ್ಯಕ್ಷ ಜ್ಞಾನ ಹೋವೆ, ಎಲ್ಲಿ ಶಬ್ದದ ಶ್ರೋತ್ರ ಇಂದ್ರಿಯದಿಂದ ಶಬ್ದದ ಪ್ರತ್ಯಕ್ಷ ಜ್ಞಾನ ನಿಮಗಾಯಿತು. ಶಬ್ದ ತಾ ಕೇವಲ ಶಬ್ದ ही श्रोत्रजन्य ज्ञान का विषय नहीं है. ಕೇವಲ ಶಬ್ದವೇ ಶ್ರೋತ್ರ ಇಂದ್ರಿಯ ಉತ್ಪನ್ನವಲ್ಪಟ್ಟಂತ ಜ್ಞಾನಿಕ ವಿಷಯ ಅಲ್ಲ. ಮತ್ತೇನು ಕಿಂತು ಅಂದ್ರೆ ಮತ್ತೆ ಏನಂದ್ರೆ, ಶಬ್ದಕ್ಕೆ ಧರ್ಮ ಶಬ್ದತ್ವಾದಿಕ भी ತಾ ಜ್ಞಾನ के ವಿಷಯ है. ಶಬ್ದದ ಧರ್ಮ, ಶಬ್ದದ ಧರ್ಮ ಏನು, ಶಬ್ದತ್ವಾದಿಕ भी, ಶಬ್ದದ ಧರ್ಮ. ಜಾತಿ ಏನು ಶಬ್ದತ್ವ ಅಂದ್ರೆ ಜಾತಿ ರೂಪ ಧರ್ಮ. ಧರ್ಮ ಅಂದ್ರೆ ಜಾತಿ ರೂಪ ಧರ್ಮ. ಕೆಲವೆಡೆ ನ್ಯಾಯಿಕರದ ಇದ್ರ ಸಂಬಂಧಕ್ಕೂ ಧರ್ಮ ಅಂತಾರೆ, ಸಂಬಂಧಕ್ಕೂ ಕೂಡ ಧರ್ಮ ಅಂತ ಹೇಳ್ಯಾರದು. ಆದರೂ ಜಾತಿ ರೂಪ ಧರ್ಮ, ಸಂಬಂಧ ರೂಪ ಧರ್ಮ ವ್ಯತ್ಯಾಸ ಏನೈತಿ ಅಂತ ಕೇಳಿದ್ದಾದ್ರೆ, ಈ ಜಾತಿ ರೂಪ ಧರ್ಮ ಏನೈತಲ್ಲ ಕೇವಲ ಅನುಯೋಗಿ ಅಷ್ಟೇನೆ ಆಶ್ರಯ ಮಾಡ್ಕೊಂಡಿರ್ತಾವ. ಜಾತಿ ರೂಪ ಧರ್ಮ ಏನೈತಲ್ಲ ಇದು ಫಕ್ತ ಅನುಯೋಗಿ ಇದರನೇ ಇರ್ತ. ಅನುಯೋಗಿ ಹೆಂಗ, ಈ ಘಟದಲ್ಲಿ ಘಟತ್ವ ಜಾತಿ ಐತಿ, ಘಟದ ಪ್ರತ್ಯೇಕ ಒಂದೊಂದು ಜಾತಿ ಇರ್ತೈತಿ. ಘಟದಲ್ಲಿ ಘಟತ್ವ ಜಾತಿ ಅದ. ಈ ಜಾತಿ ಕೇವಲ ತನಗ ಜಾತಿ ಆಶ್ರಿತ, ಅನುಯೋಗಿ ಆಶ್ರಯ, ಘಟ ಆಶ್ರಯ, ಜಾತಿ ಅದರ ಆಶ್ರಿತ ಐತಿ. ಜಾತಿ ಏನೈತಿ ಆಶ್ರಿತ ಐತಿ, ಘಟ ಅದಕ್ಕ ಆಶ್ರಯ ಐತಿ. ವ್ಯಕ್ತಿ ಜಾತಿ ವ್ಯಕ್ತಿ ಅಂದ್ರೆ ಕೇವಲ ಅನುಯೋಗಿ ಅಂದ್ರೆ ಘಟದ ಅಷ್ಟೇನೆ ಆಶ್ರಯ ಅಪೇಕ್ಷೆ ಮಾಡ್ತವೆ. ಜಾತಿ ವ್ಯಕ್ತಿ ಬಿಟ್ಟು ಇರುವುದಿಲ್ಲ, ಹೇಳ್ತೇನಿಲ್ಲ. ಅಂದ್ರ ಈ ಜಾತಿ ರೂಪ ಧರ್ಮ ಕೇವಲ ಅನುಯೋಗಿದ ಅಷ್ಟೇನೆ ಅಪೇಕ್ಷೆ ಮಾಡ್ತವೆ ಘಟ. ಅದ್ರ ಸಂಬಂಧ ಏನೈತಿ ನೋಡಿ, ಸಂಬಂಧ ಇದು ಅನುಯೋಗಿ ಪ್ರತಿಯೋಗಿನ ಅಪೇಕ್ಷೆ ಮಾಡ್ತವೆ. ಸಂಬಂಧ ಏನೈತಲ್ಲ ಅನುಯೋಗಿನ ಬೇಕು, ಪ್ರತಿಯೋಗಿನ ಇರ್ಬೇಕು. ಅದ್ರ ಸಲ ಅಭಾವ 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 ಗೊತ್ತಾಗಿಲ್ಲ. ಅಭಾವ ಅಭಾವ ಸಂಬಂಧ ಸಾದೃಶ್ಯ ಮೂರು ಅನುಯೋಗಿ ಪ್ರತಿಯೋಗಿನ ಅಪೇಕ್ಷೆ ಮಾಡ್ತವ. ಸಂಬಂಧ ಸಾದೃಶ್ಯ ಅಭಾವ ಇವು ಮೂರು ಅನುಯೋಗಿ ಪ್ರತಿಯೋಗಿನ ಅಪೇಕ್ಷೆ ಮಾಡುತ್ತವೆ. ಅಭಾವದ ಲಕ್ಷಣ ಹೋಗದ, ಸಂಬಂಧ ಸಾದೃಶ್ಯ ಭಿನ್ನ ಹೋವೆ, ಪ್ರತಿಯೋಗಿ ಸಾಪೇಕ್ಷ ಪ್ರತೀತಿ ಕಾ ವಿಷಯ ಹೋವೆ, ಸೋ ಅಭಾವ ಕೈಯೇ. ಹಂಗ ಸಂಬಂಧ ಅಭಾವ ಸಾದೃಶ್ಯತೆ ಭಿನ್ನ ಹೋವೆ, ಪ್ರತಿಯೋಗಿ ಸಾಪೇಕ್ಷ ಕಾ ಪ್ರತಿ ವಿಷಯ ಹೋವೆ, ತಾಕು ಸಂಬಂಧ ಕೈಯೇ. ಸಾದೃಶ್ಯ ಹೇಳುವಾಗ ಏನ್ ಮಾಡ್ಬೇಕು, ಸಂಬಂಧ ಅಭಾವ ಬಿಡ್ಬೇಕು, ಸಾದೃಶ್ಯ ತಗೋಬೇಕು. ಬಟ್ ಮೂರು ಸಂಬಂಧ ಸಾದೃಶ್ಯ ಅಭಾವ ಅನುಯೋಗಿ ಪ್ರತಿಯೋಗಿನ ಅಪೇಕ್ಷೆ ಮಾಡ್ತಾವ. ಯಾರ ಸಂಬಂಧ ಯಾವ್ದ್ರ संबंध ಹೇಳ್ತೇವೆ, ज्याचा संबंध सांगतो त्या संबंधाला तोच प्रतियोगी. ज्यामध्ये संबंध सांगतो तो ಅನುಯೋಗಿ. ಯಾವುದರ ಸಂಬಂಧ ನಾವು ಹೇಳುತ್ತೇವೆ ಆ ಸಂಬಂಧಕ್ಕೆ ಅದುವೇ ಪ್ರತಿಯೋಗಿ. ಯಾವುದರ ಹೇಳ್ತೇವೆ ಅದು ಅನುಯೋಗಿ. ಯಾವುದರದ ನಾವು ಅಭಾವ ಹೇಳ್ತೇವು, ಭೂತಲೇ ಘಟೋ ನಾಸ್ತಿ, ಭೂತಲದಲ್ಲಿ ಕೊಡ ಇಲ್ಲ. ಯಾವುದರದ ಅಭಾವ ನಾವು ಹೇಳ್ತೇವು यश अभाव तसे सएव प्रतियोगी. ज्याचा अभाव आम्ही सांगतो त्या अभावाला तोच प्रतियोगी. ज्याच्या मध्ये सांगतो तो
ಮತ್ತು ಅನುಯೋಗಿ. ಯಾವುದರಲ್ಲಿ ಹೇಳುತ್ತೀರಿ? ಭೂತಲದಲ್ಲಿ ಹೇಳುತ್ತೇವೆ. ಭೂತಲ ಅನುಯೋಗಿ ಆಯಿತು, ಘಟ ಪ್ರತಿಯೋಗಿ ಆಯಿತು. ತಿಳಿದ ಹಂಗ ಸಂಬಂಧನೂ ಕೂಡ ಯಾವುದರ ಸಂಬಂಧ ಹೇಳ್ತೀರಿ? ಆ ಸಂಬಂಧಕ್ಕೆ ಅದೇ ಪ್ರತಿಯೋಗಿ. ಯಾರಲ್ಲಿ ಹೇಳ್ತೀರಿ? ಜನ್ಯ ಜನಕ ಭಾವ ಸಂಬಂಧ, ಮಗುಂದು ತಂದಿದೊಡನೆ ಸಂಬಂಧ ಹೇಳ್ತೇವೆ. ಆ ಸಂಬಂಧಕ್ಕೆ ಯಾರ ಸಂಬಂಧ ಹೇಳ್ತೇವೆ ಅದು ಗೊತ್ತಾಗಬೇಕು. ಯಾರ್ದು? ಎದರಲ್ಲಿ? ಅನುಯೋಗಿ, ಅನುಯೋಗಿ ಪ್ರತಿಯೋಗಿ. ತಿಳಿದ ಒಂದು ಸಂಬಂಧ ಹೆಂಗದ, ಒಂದು ಯಾರ್ದ ಅಪೇಕ್ಷೆನೆ ಮಾಡುವುದಿಲ್ಲ. ಈ ಘಟ ಏನೈತಲ್ಲ, ಆ ಘಟ ಯಾರ್ದ ಅಪೇಕ್ಷೆ ಮಾಡಲ್ಲ. ಘಟ ಜಾತಿಯನ್ನು ಮಾಡ್ತೈತಿ, ಸಂಬಂಧ ಏನೋ ಯಾರ್ದ ಅಪೇಕ್ಷೆ ಮಾಡ್ತಾವ. पण ಮೂಲ ಅನುಯೋಗಿ ಯಾನ ವಸ್ತು ಅದ, ಘಟ ಅದು ಯಾವ್ದ್ರದ್ದು ಅಪೇಕ್ಷೆ ಮಾಡಲ್ಲ. ತಿಳಿತಿಲ್ಲ? ಅದು ಇದು ಕೂಸು ಸಲುವಾಗಿ ಅಪ್ಪಳು ಹೇಳ್ತೀರಿಂದ ಮಗ ತಾಯಿದ ಅಪೇಕ್ಷೆ ಮಾಡ್ತಾನೆ. ಮಗ ಏನದನ ತಾಯಿದನು ತಂದಿದನು ಅಪೇಕ್ಷೆ ಮಾಡ್ತಾನಂತ. पण ತಾಯಿ ಫಕ್ತ ಗಂಡಂದ ಅಪೇಕ್ಷೆ ಮಾಡ್ತಾನೆ. ಗಂಡ ಯಾರ್ದು ಅಪೇಕ್ಷೆ ಮಾಡಲ್ಲ. ಎರಡು ಇದ್ರೆ ಇರ್ಲಿಕ್ಕೆ ಮೊದಲು ಒಬ್ಬನೇ ಇದ್ದ, ಯಾರ್ದು ಅಪೇಕ್ಷೆ ಮಾಡ್ತಾನೆ? ಇವು ಬರನ ಚಾಲು ಅದು ಅದಿಲ್ಲ ಇದಿಲ್ಲ. ಹಂಗ ಜಗತ್ತೇನೈತಲ್ಲ, ಮಾಯಾ ಇದ್ರೇನೆ ಇರ್ತದ. ಇಲ್ಲ ಜಗತ್ತಿಗೆ ಸ್ವತಂತ್ರ ಇರ್ಲಿಕ್ಕೆ ಬರಲ್ಲ. ಅದಕ್ಕೆ ಮಾಯಾಂದು ಬ್ರಹ್ಮಂದು ಎರಡು ಅಪೇಕ್ಷೆ ಮಾಡ್ತಾವ. ಮಾಯಾ ಬ್ರಹ್ಮ ಇದ್ರೇನ ಇರ್ತಿರ್ಲಿಕ್ಕೆ ಇರಲ್ಲ ಅಂತದ. ಬ್ರಹ್ಮ ಯಾರ್ದು ಅಪೇಕ್ಷೆ ಮಾಡಲ್ಲ, ಮಾಯಾಂದು ಅಪೇಕ್ಷೆ ಮಾಡೋದು, ಜಗತ್ತು ಅಪೇಕ್ಷೆ ಇದ್ರಲ್ಲೇ ಹೋಗಲ್ಲ ಅಂತ. ನಾವೊಬ್ಬ ಮೊದಲೇ ಇದ್ದ. ಅದಕ್ಕೆ ಜಗತ್ತ ಮಾಯಾಂದು ಬ್ರಹ್ಮದ ಅಪೇಕ್ಷೆ ಮಾಡ್ತಾನೆ. ಮಾಯಾ ಫಕ್ತ ಬ್ರಹ್ಮಂದ ಅಪೇಕ್ಷೆ ಮಾಡ್ತಾನೆ. ಇದು ಇದ್ರದಕ್ಕೆ ಹೋಗೋದು. ಹೌದಿಲ್ಲ? ಬ್ರಹ್ಮ ಯಾರಿಗೂ ಅಪೇಕ್ಷೆ ಮಾಡಲ್ಲ. ತಿಳಿತಾ? ತಿಳಿತೀನಿ ಇಲ್ಲಿ ನಿಮ್ಗ ಶಾಸ್ತ್ರ ಸರಳವಿದೆ. ಪ್ರಭಾಕರ್ ತಿಳಿಯಲ್ಲ ಅಂತ ಪ್ರಭಾಕರ್ ತಿಳಿಯಲ್ಲ ಅಂತ ಬೇಡ್ರಿ, ತಿಳಿಸೇ ಬಿಡ್ತೇನೆ ನಿಮ್ಗೆ. ಭಾಳ ಹೇಳೋಣ. ಮತ್ತ ಕೆಲವರು ತಿಳಿದವರು ಅವೆಲ್ಲ ಹೇಳ್ಬೇಡ್ರಿ. ಸುಪುತ್ರ ಸ್ವಾಮಿ ಸುಪುತ್ರ ಸ್ವಾಮಿಗಳು ಅನುಪಲಬ್ಧಿ ಪ್ರಮಾಣ ನಡೆದಿತ್ತು. ಅವ್ರು ಇಬ್ಬರೇ ಕೇಳ್ತಿದ್ದೆವು. ಸುಪುತ್ರ ಸ್ವಾಮಿ ನಾ ಇಬ್ಬರೇ ಕೇಳ್ತಿದ್ವು. ಅವ್ರು ಇಂಥದ್ದು ಏನ್ ತಂದ್ರೆ ಅಪ್ಪಳು ಅವ್ರು ನಡ್ಬರ್ಕೆ ಏನ್ ತರಬೇಡ್ರಿ. ಅವ್ರ ದೃಷ್ಟಾಂತ ಎಲ್ಲ ನಮಗೆ ಗುರ್ತಿರ್ತಾವ. ನೀವು ಆ ಕಡೆ ಹೋದಿರಲ್ಲ, ಆ ಕಡೆ ಹೋದಿರಲ್ಲ, ನಾವು ಈ ಕಡೆ ಹೋಗ್ತೇವು. ನಮ್ದೆಲ್ಲ ಅಭಾವ ಆಗಿ ಬಿಡ್ತಾವ. ನಮ್ದೆಲ್ಲ ಅಭಾವ ಆಗ್ತದ. ನೀವು ನೇರವಾಗಿ ಬರೀ ಅವನ್ ಬಂದ್ ಮಾಡ್ಕೋತ ಹೋರಿ. ಅವನಿನ್ನೂ ತಿಳಿಲಿಕತ್ತದ. ಈಗ ತಿಳಿಲಿಕತ್ತದ. ನೀವು ಆ ಕಡೆಗೆ ಇಂಥವು ಏನ್ ಹೇಳ್ಬೇಡ್ರಿ ಅನ್ನೋರು. ಓ ದೇವ್ರ ಅದೆಲ್ಲ ಹೇಳ್ಬೇಡ್ರಿ, ನಮ್ ಮುಂದೆ ಅವ್ರು ಹಿಂಗೆ ಹೇಳಂತದ್ರು. ಅದು ಬಿಡ್ರಿ, ನಮ್ಗೆ ತೋರಿ. ಗೃಹಸ್ಥದ ಹೇಳಕತ್ತಿರಲ್ಲ, ಶಂಬಳ ಬರೋಬರ ನೀವು ಹೇಳ್ದಾನ. ಗೃಹಸ್ಥರದು ಏನೋ ಬರೋಬರ್ ನೀವು ಹೇಳೋದು ಬರೋಬರಿ ಅದ. ಅವ್ರು ಹೇಳೋದ ತಿಳಿತಂದ್ರೆ ಶಾಸ್ತ್ರ ಮಜಾ, ತಿಳಿಲ್ಲ ಅಂದ್ರೆ ಏನ್ ಮಜಾ. ಹಂಗ ಸಂಸಾರ ಮಾಡಿದ್ರೆ ಮಜಾ ಅಂತ ಹೇಳೋರು. ಅವ್ರು ಮಾಡ್ಲಾರ್ರಿಗೆ ಏನ್ ಮಜಾ, ಮಾಡ್ಲಾರ್ರಿಗೆ ಏನ್ ಗೊತ್ತಾ. ಒಳಗೆ ಇಂಥವ್ ಹೇಳ್ತೀರಿ ಭಾಳ. ತಿಳಿತ ನಿಮ್ಗೆ. ಜ್ಞಾನ ನೋಡಿ, ಧರ್ಮ ಒಂದು ಸಂಬಂಧ. ಜಾತಿ ರೂಪ ಧರ್ಮ, ಇದು ಸಂಬಂಧಕ್ಕೂ ಕೂಡ ಅವ್ರ ಧರ್ಮ ಅಂತ ಹೇಳ್ಯಾರ. ಅದು ಸಂಬಂಧ ಅನುಯೋಗಿ ಪ್ರತಿಯೋಗಿನ ಅಪೇಕ್ಷೆ ಮಾಡ್ತದ. ಜಾತಿ ರೂಪ ಧರ್ಮ ಕೇವಲ ಅನುಯೋಗಿನ ಅಟ್ಟೆನೆ ಅಪೇಕ್ಷೆ ಮಾಡ್ತದೆ. ज्ञान के विषय धर्म शब्दत्वादिक, शब्द के धर्म नोड अंद्र श्रोत्र से प्रत्यक्ष ज्ञान होवे ता केवल शब्द ही श्रोत्र जन्य ज्ञान का विषय नहीं. श्रोत्र इंद्रियದಿಂದ ಶಬ್ದದೇನ ಜ್ಞಾನ ಆತದಲ್ಲ, ಆ ಶ್ರೋತ್ರದಿಂದ ಜ್ಞಾನದ ವಿಷಯ ಕೇವಲ ಶಬ್ದನೇ ಅಲ್ಲ. ಕೇವಲ ಶಬ್ದ ಅಷ್ಟೇ ಅಲ್ಲ, ಮತ್ತೇನು, ಆ ಶಬ್ದದಲ್ಲಿರುವ ಶಬ್ದತ್ವಾದಿಕ ಜಾತಿದೂ ಕೂಡ ಜ್ಞಾನಕ್ಕೆ ವಿಷಯ ಅದ. ಜ್ಞಾನಕ್ಕೆ ವಿಷಯ ಶಬ್ದತ್ವ. ಶಬ್ದ का तो श्रोत्र से समवाय संबंध है. ಆ ಶಬ್ದದು ಶ್ರೋತ್ರದೊಡನೆ ಗುಣಗುಣಿಗೆ ಸಮವಾಯ ಸಂಬಂಧ ಇರುತ್ತದೆ. ಶಬ್ದಕ್ಕೆ ಧರ್ಮ
जो ಶಬ್ದತ್ವಾದಿಕ ವ್ಯಾಪಕ ಜಾತಿ ಶಬ್ದತ್ವಾದಿ ಶಬ್ದದಲ್ಲಿ ಶಬ್ದತ್ವ ಜಾತಿ ಇದು ವ್ಯಾಪಕ ಐತಿ ನೋಡಿ शब्दत्वादि तीन से स्रोत्र का समवेत समवाय संबंध है शब्द जोड़ने समवाय संबंध शब्दत्व जाति जोड़ने समवेत समवाय संबंध समेत समवाय वाले को हाँ समवाय उಳ್ಳೋದಕ್ಕೆ ಸಂವೇತನ ಸಮವಾಯ ಉಳ್ಳೋದಕ್ಕೆ ಮುಂದೆ ಹೋಗೋದಿತ್ತಲ್ಲ ಸಂವೇತನ समेत समवाय संबंध है कायते गुण गुणी की न्यायी जाति का अपने आश्रय में समवाय संबंध है गुण गुणी हंग जाति व्यक्तिದು ಆಶ್ರಯ ಅಂದ್ರೆ ವ್ಯಕ್ತಿ ಗುಣ ಗುಣಿ ಹ್ಯಾಂಗ ಸಮವಾಯ ಸಂಬಂಧ ಇರುವುದು ಅದರಂತೆ ಜಾತಿಕಾ ಅಂದ್ರೆ ಇಲ್ಲಿ ಶಬ್ದತ್ವಕ ಆಪನೆ ಆಶ್ರಯ ಅಂದ್ರೆ ಶಬ್ದ ರೂಪ ವ್ಯಕ್ತಿಯಲ್ಲಿ ಸಮವಾಯ ಸಂಬಂಧ ಇರುತ್ತದೆ याते शब्दत्व जाति का शब्द में समवाय संबंध है शब्दत्व जाति शब्दದಲ್ಲಿ समवाय संबंध ಇರುತ್ತದೆ समवाय संबंध से जो रहे ताकु समेत कहे ಹೇಳಿದರು ಸಮವಾಯ ಸಂಬಂಧದಿಂದ ಯಾವುದೋ ಇರುವುದೋ ಶಬ್ದ समेत कहिए याते ಇಲ್ಲ श्रोत्र में समवाय संबंध से रहे जो शब्द सो श्रोत्र समेत है ಅದರಿಂದ ಶ್ರೋತ್ರದಲ್ಲಿ ಸಮವಾಯ ಸಂಬಂಧ ಇದ್ದತ್ತ ಯಾವ ಶಬ್ದ ಜೋ ಶಬ್ದ ಜೋ ಅಂತ ಹಿಂಗೆ ಎಲ್ಲೆಲ್ಲಿ ಬಂದಿರ್ತಾವೆ ವಿಶೇಷವಾಗಿ ಅಲ್ಲಿ ಏನಾದ್ರು ಇರ್ತದೆ ಯಾಕ ಶ್ರೋತ್ರದಲ್ಲಿ ಶ್ರೋತ್ರತ್ವನೂ ಅದ ಪರಂತು ಶ್ರೋತ್ರತ್ವ ಹೇಳುವ ಅಭಿಪ್ರಾಯ ನಮಗೆ ಇಲ್ಲ ಶಬ್ದತ್ವ ಹೇಳೋದು शब्द जो श्रोत्र समवेत है श्रोत्र समवेत शब्द में नोड़े श्रोत्र समवेत शब्द में शब्दत्व का समवाय संबंध है होने थे श्रोत्र समवेत शब्द में शब्दत्व का समवाय होने थे इरोणद्रदिंद श्रोत्र का शब्दत्व से समवेत समवाय संबंध है श्रोत्र दो शब्दत्व जोड़ने समवेत समवाय संबंध इरुತ್ತದೆ तैसे जब श्रोत्र में शब्द की प्रतीति नहीं होवे श्रोत्र इंद्रियದಿಂದ ನಿಮಗೆ ಒಟ್ಟು ಏನು ಶಬ್ದ ಇದು ಸುಮ್ಮ ಒಳಗೆ ಕೂತಾಗ ಏನು ಶಬ್ದ ಏನು ನಿಶಬ್ದ ಕೂತ ಎದ್ರದ್ದು ಶಬ್ದ ನಿಮ್ಗ ಕೇಳಿಸೇ ಇಲ್ಲ ಅಂದ ಆ ಕಾಲದ तैसे जब श्रोत्र में शब्द की प्रतीति ಅಂದ್ರೆ ಜ್ಞಾನ ಪ್ರತೀತಿ ಅಂದ್ರೆ ಜ್ಞಾನ ಬರೇ ಪ್ರತೀತ ಅಂದ್ರೆ ತೋರುತ್ತದೆ ಪ್ರತೀತಿ ಅಂದ್ರೆ ಜ್ಞಾನ नहीं होवे तब शब्द अभाव का प्रत्यक्ष होवे है ಅವಾಗ ಏನೇನು ಶಬ್ದ ಕೇಳೋದಿಲ್ಲ ನೋಡಿ ಏನು ಶಬ್ದ ಇದೂ ಇಲ್ಲ ಅಂದಮೇಲೆ ಆಗ ನಿಮ್ಗೆ शब्द अभाव ज्ञान निम्न ಆಗ್ತದೆ शब्द अभाव का प्रत्यक्ष होवे ता शब्द अभाव का स्रोत्र से शुद्ध विशेषणता संबंध है ಅಲ್ಲಿ ಒಂದು ಶುದ್ಧ ಬರ್ಕೋಬೇಕು ತಾ शब्द अभाव का स्रोत्र से शुद्ध विशेषणता संबंध है शब्द अभाव का स्रोत्र से शुद्ध विशेषणता संबंध है नोड़े शब्द अभावदೊಡನೆ ನೈಯಾಯಿಕರು ವಿಶೇಷಣತಾ ಸಂಬಂಧ ಅಂತ ಒಂದು ಒಪ್ಪ್ಯಾರ ನೈಯಾಯಿಕರು ವಿಶೇಷಣತಾ ಸಂಬಂಧ ಅಂತ ಒಪ್ಪ್ಯಾರ ವಿಶೇಷಣ ಅಭಾವದೊಡನೆ ಈ ಶಬ್ದದ ಅಭಾವ ಮುಂದೆ ಮತ್ತೆ ಒಂದೊಂದು ಅಭಾವ ಹೇಳ್ತಾರ ಕದಲ್ಲಿ ಕತ್ತುವ ಪರಂತು ವಿಶೇಷಣತಾ ಸಂಬಂಧ ನೈಯಾಯಿಕರು ಯಾಕೆ ಒಪ್ಪ್ಯಾರ ಅಂತ ಕೇಳಿದ್ದಾದ್ರೆ ಅವರು ಅನುಪಲಬ್ಧಿ ಪ್ರಮಾಣ ಒಪ್ಪಿಲ್ಲ ಅಭಾವ ಜೊತೆಗೆ ನೈಯಾಯಿಕರು ವಿಶೇಷಣತಾ ಸಂಬಂಧ ಯಾಕೆ ಒಪ್ಪ್ಯಾರ ಅಂತ ಕೇಳಿದ್ರೆ ಅಭಾವ ಸ್ವತಂತ್ರ ಇರುವುದಿಲ್ಲ ಇನ್ನು ಅನುಪಲಬ್ಧಿ ಪ್ರಮಾಣ ಅವ್ರು ಒಪ್ಪೇ ಇಲ್ಲ ಅನುಪಲಬ್ಧಿ ಪ್ರಮಾಣದಿಂದಲೇ ಅಭಾವ ಜ್ಞಾನ ಆಗ್ತದ ಅದ್ರ ಸಲುವಾಗಿ ಆರನೇದು ಅನುಪಲಬ್ಧಿ ಪ್ರಮಾಣ ಸ್ವತಂತ್ರ ನಿಶ್ಚಲದಾಸರು ಬರ್ದಾರ
पण ನೈಯಾಯಿಕರು ಅನುಪಲಬ್ಧಿ ಪ್ರಮಾಣ ಒಪ್ಪಿಲ್ಲ. ಒಪ್ಪೇನೂ ಇಲ್ಲ. ಅರ್ಥಾಪತ್ತಿ ಅನುಪಲಬ್ಧಿ ನೈ ಮಾನ್ಯತೆಯಿಂದ ಹೋಗ್ಯದ. ಅನುಪಲಬ್ಧಿ ಪ್ರಮಾಣ ಒಪ್ಪೇ ಇಲ್ಲ. ಅದರ ಸಲುವಾಗಿ ಅವರು ಆ ಅಭಾವದೊಡನೆ ಯಾವ ಸಂಬಂಧ? ವಿಶೇಷಣತಾ ಸಂಬಂಧ ಅಂತ ನಾವು ಹೇಳುತ್ತೇವೆ. ಇತಿಲ್ ಇನ್ನು ಅಭಾವ ಸ್ವತಂತ್ರ ಇರುವುದಿಲ್ಲ. ಅಭಾವ ಸ್ವತಂತ್ರ ಇರುವುದೇ ಇಲ್ಲ. ಅದರ ಸಲುವಾಗಿ ನೈಯಾಯಿಕರು ವಿಶೇಷಣತಾ ಸಂಬಂಧ ಒಪ್ಪಲ್ಕ ಎರಡೇ ಕಾರಣ. ಅಭಾವ ಸ್ವತಂತ್ರ ಇರುವುದಿಲ್ಲ ಮತ್ತು ಅನುಪಲಬ್ಧಿ ಪ್ರಮಾಣ ನೈಯಾಯಿಕರು ಒಪ್ಪಿಲ್ಲ. ಶಬ್ದ ಅಭಾವ का स्रोत से विशेषणता संबंध है. जिस ಒಂದು ನಿಯಮ ಹೇಳ್ತಾರೆ ನೋಡಿ, ನಿಯಮ ಅದು. ಜಿಸ್ ಅಧಿಕರಣ ಮೇ, ಈಗ ಆಕಾಶ ಸ್ತೋತ್ರದಲ್ಲಿ ಜಾ ಪದಾರ್ಥಕ ಅಂದ್ರೆ ಶಬ್ದಕ ಅಭಾವ ಹೋವೆ. ಸ್ತೋತ್ರದಲ್ಲಿ ಶಬ್ದದ ನಿಮ್ಗ ಅಭಾವ ಆಯ್ತು. ಅವು ಎಲ್ಲ ಸಮಾನತೆ ಶಬ್ದ. ಜಿಸ್ ಅಧಿಕರಣ ಮೇ ಜಿಸ್ ಜ್ಞಾನ ಕಾ ಇವೆಲ್ಲ ಇರ್ತಾವಲ್ಲ, ಅಲ್ಲೆಲ್ಲೆಲ್ಲೆಲ್ಲಿ ನಾವು ಹಸ್ಕೋಬೇಕು. ಜಿಸ್ ಅಧಿಕರಣ ಮೇ स्रोत रूप अधिकरण में जिस पदार्थ का शब्द का अभाव होवे, जिस अधिकरण में अंदर आकाश रूप स्रोत में ता पदार्थ के शब्द पदार्थ के अभाव का विशेषण संबंध कही है. ध्यान ಹೇಳಿದ್ರೆ ಮತ್ತೆ ಅದು ಹೇಳಿದ विशेषणता संबंध कही है. जैसे वायु में रूप नहीं है, वायु में रूप नहीं, ವಾಯುವಲ್ಲಿ ರೂಪ ಐತೇನು? ಇಲ್ವೇ ಇಲ್ಲ. ವಾಯುನೇ ಪ್ರತ್ಯಕ್ಷ ಇಲ್ಲ ಅಂದ್ಮೇಲೆ ವಾಯು ಪ್ರತ್ಯಕ್ಷ ಐತೇನು? ಇಲ್ಲ. ಮತ್ತು ವಾಯುನೇ ಪ್ರತ್ಯಕ್ಷ ಇಲ್ಲ ಅಂದ್ಮೇಲೆ ವಾಯುದಲ್ಲಿ ರೂಪದ ಪ್ರತ್ಯಕ್ಷ ನೀವು ಹೆಂಗೆ ಹೇಳ್ತೀರಿ ಅಂತ ಅಂದಾಗ ವಾಯು ಮೇ ರೂಪ ನಹಿ. ಯಾತೆ ವಾಯು ಮೇ ರೂಪ ಅಭಾವ का ವಿಶೇಷಣತಾ ಸಂಬಂಧ है. ವಾಯುವಿನಲ್ಲಿ ರೂಪ ಅಭಾವದ ವಿಶೇಷಣತಾ ಸಂಬಂಧ ಇರುತ್ತದೆ. ವಾಯುವಿನಲ್ಲಿ ಅನಪೇಕ್ಷ ಆಕಾಶದಲ್ಲಿ ಅಂತ ದೃಷ್ಟಾಂತ ಕೊಟ್ಟರು ಬರ್ತಿತ್ತು. ತಿಳಿತಿಲ್ಲ? ಮೇಘ ನನಗೆ ಎತ್ತಿಕೊಂತಾಳೆ ಏನ್ ಕೇಳ್ತಾರೋ ಏನ್ ರೂಪ ಎಲ್ಲಿ ಅದ? ಅದೇ ನೀವು ಮೇಘ ನೀವು ಮೇಘ ಅಂದ್ರೆ ನಾ ಹೇಳಿದ್ರೆ ನಿಮ್ಮ ಮೇಘ ಅಂತ ನಿಮ್ಗೆ ಕೇಳ್ತಾರೆ. ನಿಮ್ಗೆ ಮೇಘ ಅಂತ ಟೋಪಣ್ ನಾವು ಇರ್ತಾವ ಕೆಲವು ಎಲ್ಲ. ಮೊದಲೇ ಚಂದ ಕಾಣಿಸ್ತಾವ, ನಂತರ ಅವು ಬಾಳ ಡೇಂಜರ್ ಕಾಣ್ತಾವ. ಮುಂದೆ ಸಣ್ಣವರಿದ್ದರೆ ಪ್ರಯೋಜನ ಇರ್ತಾರೆ. ಮಂದಾಕಿನಿ ಅಂತಿರ್ತಾರೆ. ಮಂದಾಕಿನಿ ಹೆಸರದ ಇಟ್ಟಾರ ಮೊದಲು ಮಂದಾಕಿನಿ ಅಂತ ಎಲ್ಲಾರು ಮಂದಿ ಅದಿ ಆವಡಾತ ನಾವು ಮಂದಿ ಮುಂದೆ ಮದುವೆ ಆಯ್ತು, ಮಂದಿ ಲಗ್ನ ಐತಿ ಅಂತ. ಮಂದಿದ ಮದ್ವಿ, ಮಂದಿದ ಹೆಂಗ್ ಮದ್ವಿ ಇರ್ತಾವ. ಈಗ ರೂಪ ಎಲ್ಲಿ ಐತಿ? ರೂಪ ಎಲ್ಲಿ ಇರ್ತದೆ? ಇದು ಪಂಚೀಕರಣ ಮೂರನೇ ಕಾಲದಾಗ ಇವೆಲ್ಲ ಹೇಳ್ಬಿಟ್ಟಾರ. ಇದೆಲ್ಲ ಮೂರನೇ ಕಾಲದಾಗ. ರೂಪ ಅಗ್ನಿಯಲ್ಲಿ ಐತಿ. ರೂಪ ಎಲ್ಲಿ ಐತಿ? ಅಗ್ನಿಯಲ್ಲಿ ಐತಿ. ಆಕಾಶದಲ್ಲಿ ರೂಪ ಇದು ಆರೋಪಿತ ಐತಿ. ಆಕಾಶದಲ್ಲಿ ರೂಪ ಆರೋಪಿತ ಐತಿ. ಇನ್ನು ವಾಯುವಿನಲ್ಲಿ ರೂಪದ ಅತ್ಯಂತ ಅಭಾವ ಐತಿ. ವಾಯುವಿನಲ್ಲಿ ರೂಪದು ಅತ್ಯಂತ ಅಭಾವ ಐತಿ. ಹಂಗ ಜಗತ್ ಮಾಯೆಯಲ್ಲಿ ಐತಿ. ಜಗತ್ತೇನೈತಲ್ಲ ಮಾಯೆಯಲ್ಲಿ ಅದ. ಬ್ರಹ್ಮನಲ್ಲಿ ಆರೋಪಿತ ಐತಿ. ಶುದ್ಧ ಚೇತನದಲ್ಲಿ ಅತ್ಯಂತ ಅಭಾವ. ಶುದ್ಧ ಚೇತನದಲ್ಲಿ ಅತ್ಯಂತ ಅಭಾವ ಐತಿ. ಆಯ್ತಾ? जैसे वायु में रूप नहीं आते, वायु में रूप अभाव का विशेषणता संबंध है. ಅದಕ್ಕೆ ಆ ವಾಯುವಿನ ಉಂಡುಳ್ಳದನ್ನು ತಿಳ್ಕೊಂಡ್ರೆ ಮತ್ತೊಂದು ದೃಷ್ಟಾಂತ ಕೊಟ್ಟರು, ಎರಡನೇ ದೃಷ್ಟಾಂತ. ಆದ್ರೂ ವಾಯುದು ಏನು ರೂಪ ಪೂರ್ವ ಮೀಮಾಂಸಕರಿಗೆ ಪ್ರತ್ಯಕ್ಷ ಆದ ಅಂತ ಹೇಳ್ತಾರ ಅವರು. ಅದ್ರ ಸಲುವಾಗಿ ಅವರ ಅನುಸಾರವಾಗಿ ದೃಷ್ಟಾಂತ ಕೊಟ್ಟರು. ಪೂರ್ವ ಮೀಮಾಂಸರು ವಾಯುಗ ಪ್ರತ್ಯಕ್ಷ ಅಂತ ಹೇಳ್ತಾರ. ಅದು ಮುಂದೆ ಅವ್ರು ಯಾಕೆ ಪ್ರತ್ಯಕ್ಷ ಅಂದಾರ ಹಿಂದಿನ ಹೇಳ್ತಾರ ಅವರು. वायु में रूप नहीं है, याते वायु में रूप अभाव का विशेषणता संबंध है. जहाँ पृथ्वी में घट नहीं है, पृथ्वी घट ಇಲ್ಲ, ಭೂತಲೆ ಘಟ ನಾಸ್ತಿ. ತಾ पृथ्वी में घटाभाव का विशेषणता संबंध है. पृथ्वी घटाभाव विशेषणता संबंध इरुತ್ತದೆ. इस रीति से शब्द शून्य स्रोत्र में शब्द अभाव का विशेषणता संबंध है.
याते स्रोत्र से शब्द अभाव का जो विशेषणता संबंध सो शब्द अभाव के प्रत्यक्ष ज्ञान का हेतु है ಇತರೆ ಆದ್ದರಿಂದ ಶ್ರೋತ್ರ ಇಂದ್ರಿಯದಿಂದ ಯಾವಾಗ ಶಬ್ದ ಅಭಾವದ ಯಾನಿ ವಿಶೇಷಣತಾ ಸಂಬಂಧ ಅದು ಶಬ್ದದ ಅಭಾವ ಪ್ರತ್ಯಕ್ಷ ಜ್ಞಾನಕ್ಕೆ ಕಾರಣ ಪ್ರತ್ಯಕ್ಷ ಜ್ಞಾನಕ್ಕೆ ಕಾರಣ ವಿಶೇಷಣತಾ ಸಂಬಂಧದಿಂದ ಪ್ರತ್ಯಕ್ಷ ಜ್ಞಾನಕ್ಕೆ ಕಾರಣ ಇರುತ್ತದೆ ಈಗ ಜೈಸೆ ಏನೈತಲ್ಲ ಮತ್ತದು ಈಗ ಟೈಮ್ ಭಾಳ ಐತ್ರಿ 12:30 ಆಯ್ತು 12:37 जैसे